ಮತ್ತೆ ಇನ್ನೇನೇನು ಹಾಕ್ತೀರಾ? ಬೆಳ್ಳುಳ್ಳಿ, ಏನದು? ಲವಂಗ ಒಂದು 3, ಬೆಳ್ಳುಳ್ಳಿ, ಟೀ ಪುಡಿ ಹಾಕು. ಇದು ಜೀರಿಗೆ ಸ್ವಲ್ಪ, ಜಾಸ್ತಿ ಏನು ಹಾಕೋಲ್ಲ. ಉಂಡೆ ಮೆಣಸು. ಖಾರ ಆಗೋದಿಲ್ವಾ? ಖಾರ ಹಾಕಲ್ಲ. ಅಲ್ಲ, ಖಾರ ಆಗೋದಿಲ್ವಾ ಇವಾಗ? ಖಾರ ಆಗಲ್ಲ, ಇಷ್ಟೆಲ್ಲ ಖಾರ ಆಗಲ್ಲ. ಯಾಕೆಂದ್ರೆ ರುಚಿ ಸಿಗ್ಬೇಕು ಅಂದ್ರೆ ಇವೆಲ್ಲ ಹಾಕ್ತೀವಿ. ಅಯ್ಯೋ, ನಾನು ಚೆನ್ನಾಗಿ ಸುರಿತಾ ಇದ್ದೀನಿ, ಕಲ್ಲರ್ ಬರಲಿ. ಬೆಳ್ಳುಳ್ಳಿ ಎಷ್ಟು? 2-3 ಇದೆಯಾ? 3 ಉಂಡೆ ಇದೆಯಾ? ಈಗ ನಾನು ಅರ್ಧ ಕೆಜಿ ಹಾಕಿದ್ದೀನಿ. ಇದು ಈರುಳ್ಳಿ ಅಲ್ಲ, ಕಾಳ. ಅದ್ರ ಅಂದಾಜ್ ಮೇಲೆ ಹಾಕಬೇಕು. ಓಕೆ ಓಕೆ. ಕಡಲೆಕಾಳು ಅರ್ಧ ಕೆಜಿ ಹಾಕಿದ್ದೀರಾ? ಅರ್ಧ ಕೆಜಿ ಹಾಕಿದ್ದೀನಿ. ಕಡಲೆಕಾಳು, ಕಡಲೆಬೇಳೆ ನೋಡಪ್ಪ ಇಲ್ಲಿ ನೋಡು, ಇಷ್ಟು ನೆಂತ್ರೆ ಸಾಕು. ಇನ್ನು ಟೈಮ್ ಇದೆಯಲ್ಲ, ಇನ್ನು ಇವೆಲ್ಲ ಸರಿ ಮಾಡ್ಕೊಂಡು. ತುಂಬಾ ನೆನೆಸಿದ್ರೆ ಎಣ್ಣೆ ಜಾಸ್ತಿ ಕುಡಿತದೆ. ಅರ್ಧ ಗಂಟೆ 1/4 ಗಂಟೆ ಸಾಕಾ? ಶುಂಠಿ ಹಾಕಿದ್ದೀನಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಇಷ್ಟೇನಾ? ಅಷ್ಟೇ. ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ಳೋದಾ? ಮಿಕ್ಸಿ ಮಾಡ್ಕೊಳ್ಳೋದು. ಇದು ಸಣ್ಣದಾಗಿ ಕಟ್ ಮಾಡಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಾಕಿರುತ್ತೆ. ಏನು ಪಾಯಸಕ್ಕ? ಪಾಯಸಕ್ಕೆ ಏನು ಕುರ್ಕೊಳ್ಳೋದು ಇದನ್ನ? ಹಸಿ ವಾಸನೆ ಹೋಗ್ಲಿ. ನಾವು ಜಾಸ್ತಿ ಎಷ್ಟು ಹಾಕ್ತೀವಿ ಅಷ್ಟು ಒಳ್ಳೇದು, ಪಾಯಸ ಚೆನ್ನಾಗ್ತದೆ. ನಾವು ಡೈರೆಕ್ಟಾಗಿ ವಿಸಲ್ ಹಾಕ್ಸ್ಬಿಡೋದು. ಡೈರೆಕ್ಟಾಗಿ ಹಾಕಿ ವಿಸಲ್ ಹಾಕ್ಸ್ಬಿಡೋದು, ಇಲ್ಲಾಂದ್ರೆ ಬೇಯಿಸ್ಕೊಳ್ಳೋದು. ಹುರ್ಕೋಬೇಕು. ಇದಕ್ಕೇನು ವಿಸಲ್ ಹಾಕ್ಸೋದು ಬೇಡ, ಹಂಗೆ ಬೆಂದ್ಬಿಡುತ್ತೆ. ಬಟ್ ಹುರಿದ್ರೆ ವಿಸಲ್ ಹಾಕ್ಸ್ಬೇಕನ್ಸುತ್ತಲ್ಲ? ಹುರಿದ್ರೆ ಒಂದು 4-5 ಕಾಣಲ್ವಲ್ಲ, ಮೊಸರು ಆಗ್ಬಿಡ್ತದಲ್ಲಪ್ಪ, ಅದ ದಟ್ಟ ಬರುತ್ತೆ. ಮಾತ್ರ ಮಾಡತ್ತ? ನೀವು ಮಂಡ್ಯ ಕಡೆ ಮಾತ್ರ ನೋಡ್ಕೊಂಡಿರೋದು ನಾನು. ಇದು ಮಂಡ್ಯದಲ್ಲಿ ಮಾಡೋದಲ್ವಾ? ಇದು ವಡೆ ಮತ್ತೆ ಪಾಯಸ ತಿನ್ನೋದು. ವಡೆದು ಅದು ಅಕ್ಕಿ ಹುರಿದ್ ಬಿಡ್ತಾರೆ, ಅಕ್ಕಿ ಬೆಲ್ಲ ಹಾಕಿ ರುಬ್ಬಿಟ್ಟು, ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಟು. ಅಲ್ಲ, ಇವಾಗ ವಡೆ ಪಾಯಸ ಇಲ್ಲ ನಮ್ ಕಡೆ ಏನು ತಿನ್ನೋದಿಲ್ಲಲ್ವಾ, ಅದಕ್ಕೆ ಕೇಳಿದೆ. ಇದು ತುಪ್ಪ ಎಣ್ಣೆ ಏನಾದ್ರು ಹಾಕೋರಿಬೋದಲ್ವಾ? ಆದ್ರೆ ಈ ಅಡಿಗೆ ಎಣ್ಣೆ ಹಾಕ್ಬಾರ್ದು, ಕೊಬ್ಬರಿ ಎಣ್ಣೆ ಹಾಕ್ಬೋದಾ? ಕೊಬ್ಬರಿ ಎಣ್ಣೆ ಹಾಕೋದು, ಇಲ್ಲಾಂದ್ರೆ ಊಟ ಮಾಡ್ತೀವಲ್ಲ, ಊಟ ಯಾವುದು? ನಂದಿನಿ ತುಪ್ಪ, ಅದನ್ನ ಹಾಕ್ಬೋದು. ಊಟ ತುಪ್ಪ ಹಾಕಿದ್ರೆ ಊಟದ ತುಪ್ಪ ಬೇರೆ ಇರುತ್ತಾ? ಈಗ ನೀನ್ ಊಟಕ್ಕೆ ಯಾವ್ದು ಹಾಕ್ತೀಯ? ಅಥವಾ ಎಣ್ಣೆ ಹಾಕೋತೀಯ? ತುಪ್ಪ ಮಾಮೂಲಿ ಮನೇಲಿ ಮಾಡೋ ತುಪ್ಪ ತಾನೆ? ಅದೇ ಊಟದ ತುಪ್ಪ ಅನ್ನೋದು. ಓಕೆ ಓಕೆ. ಇಷ್ಟ ನೀರು ಸಾಕಾ? ಡಬಲ್ ನೀರು ಹಾಕ್ಬೇಕು, ಅದು ಸೇರ್ಸ್ಕೊಳ್ಳೋದು. ಸುಳ್ಳಕ್ಕಿ ಎಷ್ಟು ವಿಸಲ್ ಹಾಕ್ತೀರಾ? 3 ವಿಷಯ. ಬೆಲ್ಲ ಆಮೇಲೆ ಹಾಕ್ತೀರಾ? ಆಮೇಲೆ ಹಾಕ್ತೀನಿ. ಬೆಂದ್ಮೇಲೆ ಅಷ್ಟರಲ್ಲಿ ಕಾಯಲ್ಲಿ ರೆಡಿ ಮಾಡ್ಕೊತೀನಿ. ಇದಕ್ಕೆ ಕಾಯಲ್ಲ? ಹಾಲು ತೆಗ್ದು ಉಳ್ದಿರೋದಾ? ಹಾಕ್ಬಿಟ್ಟಿದ್ದೀರ ಆಲ್ರೆಡಿ? ಏನ ಬೆಲ್ಲ ಅಲ್ಲ, ಹಾಲನ್ನ ಎಷ್ಟು ಹಾಕಿದ್ರಿ? 2 ಬೆಲ್ಲ ಹಾಕ್ಬಿಟ್ರು? 2 ಅಚ್ಚು. ಇವಾಗ ಅದೆಲ್ಲ ಕರ್ಕೊಂಡು ಬೇಯ್ತಾ? ಕುಟ್ಟ ಹಾಕಲ್ವಾ ನೀವು? ಕುಟ್ಟ ಹಾಕ್ಬಾರ್ದು. ಇದ್ರ ಜೊತೆ ಇದು ಸೊಟ್ಟಾಗಿ ಇನ್ನು ಕುದಿತದೆ, ಗಟ್ಟಿ ಬರ್ತದೆ ಅಂತ. ಇವಾಗ ಇದಕ್ಕೆ ಏಲಕ್ಕಿ ಬೀಜ ಏನಾದ್ರು ಹಾಕ್ತೀರಾ? ಏಲಕ್ಕಿ ಬೀಜ ಹಾಕ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ತುಪ್ಪ ಏನಿಲ್ಲ. ತುಪ್ಪನೂ ಏನು ಹಾಕಲ್ವಾ? ಇದ್ರೆ ಹಾಕೋದು, ಇಲ್ಲ ಅಂದ್ರೆ ಇಲ್ಲ. ನಾನು ತುಪ್ಪನೇ ಹಾಕಕ್ಕೆ ಹೋಗಲ್ಲ, ಯಾಕೆಂದ್ರೆ ಜಡ್ ಆಗುತ್ತೆ ಅಂದ್ಬಿಟ್ಟು ಹಾಕಕ್ಕೆ ಹೋಗಲ್ಲ. ಇದು ಕಾಯಿ ಜಡ್ ಅಲ್ವಾ? ಅಲ್ಲ, ಕರೆಕ್ಟ್ ಅಲ್ಲ. ರೆಡಿ ಇದೆ. ಎಷ್ಟು ಗ್ರೀನ್ ಕಲರ್ ಆಗಿದೆ ಅಲ್ಲ? ಓ, ಇದು ಕರಿಬೇವು ಹಾಕಿದಾರಲ್ಲ ಅದಕ್ಕೆ? ಹಸಿಮೆಣಸಿನಕಾಯಿ ಎಲ್ಲ ಹಾಕಿದ್ದೀನಲ್ಲ. ಅಲ್ಲ, ಇದು ಇದ್ರೊಳಗೆ ಏನು ಹಾಕಿದಿರಿ ಇವಾಗ? ಏಲಕ್ಕಿ ಕಾಯಿ ಅಲ್ಲ, ಕಾಯಿ ಅಷ್ಟೇ. ಇದನ್ನ ಏನಕ್ಕೆ ಹಾಕ್ತೀರ ಈಗ? ಎಷ್ಟು ಐಡಿಯಾ ನೋಡಿ ನಿಮ್ದು. ನಾವಾಗಿದ್ರೆ ಏನ್ ಮಾಡ್ತಿದ್ವಿ ಅಂದ್ರೆ ಈ ಬಟನ್ ಕೆಳಗಿಟ್ಟು ಅದ್ರ ಮೇಲೆ ಹಾಕೊಂಡು ನಿನ್ಕೊಂಡು ಕುತ್ಕೊಳ್ತಿದ್ವಿ. ಈಸಿ ಈಸಿ.
ಈಸಿ. ಮಿಕ್ಸಿಗೆ ಹಾಕ್ಬಿಟ್ಟು ಮುಚ್ಚಿಬಿಡೋದು. ದಪ್ಪ ಬಂದರೆ ಚಂದ ಪಾಯಸ ಅಂತ. ಇದಕ್ಕೆ ಸ್ವಲ್ಪ ಕಾಯಿನೂ ಹಾಕಿದಿರಲ್ಲ, ಸ್ವಲ್ಪ 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 ಕಾಯಿ ಹಾಕಿದ್ರೆ ಸಾಕು. ಅದು ಉಳ್ಕೊಂಡಿತ್ತಲ್ಲ ಪಾಯಸಕ್ಕೆ ಹಾಕಿದಲ್ವಾ? ಪಾಯಸಕ್ಕೆ ಹಾಕಿದ್ನಲ್ವಾ? ಕೊತ್ತಂಬರಿ ಮಾತ್ರನಾ? ಕೊತ್ತಂಬರಿ ಹಾಕ್ತೇವೆ, ಪುದೀನ ಚೆನ್ನಾಗಿರಲ್ಲ ಅಂತ. ಓಕೆ ಓಕೆ. ಎದೆವ್ರಿ ಕಾಣಿಸ್ಕೊತದ ಕಣಪ್ಪ, ಪುದೀನದಲ್ಲಿ ಎದೆವ್ರಿ ಕಾಣಿಸ್ಕೊಳ್ಳಂಗೆ. ಈರುಳ್ಳಿ ಹಾಕಿ ಇವಾಗ ಕಲ್ಸೋದು. ಉಪ್ಪು, ಕಲ್ಲುಪ್ಪು ಹಾಕ್ತೇವೆ. ಅವಾಗ ಕಾಯ್ದು ಮಿಕ್ಸಿ ಮಾಡ್ಬೇಕು. ಖಾರ ಖಾರ ಅವಳಿಗೆ ಇದೇನಾದ್ರು ಇವಾಗ ನೀರಾದ್ರೂ ಮಾಡೋಕ್ಕಾಗಲ್ಲ. ಇದಕ್ಕೇನು ಎಕ್ಸ್ಟ್ರಾ ನೀರೇನು ಹಾಕಂಗಿಲ್ಲ. ನೀರು ಅಂತ ಬಯಸಂಗೆ. ಈರುಳ್ಳಿ ಇವೇ ನೀರೈತವಲ್ಲವ. ರೊಟ್ಟಿ ಮಾಡ್ಕೊಡ್ಲಾ? ರೊಟ್ಟಿ ಬೇಡ. ರೊಟ್ಟಿ ಅಲ್ಲ, ಇದೇ ಥರ ಮಾಡಿ ತವದ ಮೇಲೆ ಬೇಯಿಸ್ಕೊತೀನಿ ನಾನು. ಅದೊಂದ್ಸಲ ಟೇಸ್ಟ್ ಮಾಡೋಣ ಎಣ್ಣೆಲಿ ಹೆಂಗಿರುತ್ತೆ, ಅದು ಹೆಂಗಿರುತ್ತೆ ಅಂತ. ಇವಾಗಲೇ ಮಡ್ಚಾಕ್ಬಾರ್ದಲ್ಲ? ಇದಕ್ಕೆ ಅದೇ ನಾನು ತಿಂತೀನಿ. ಬರೀ ಗಿಲ್ಲಿ ಜೊತೆ ರಚಿನ ಜೊತೆ ಮಾತ್ರ ಇರ್ತೀರ ಅಂತ ನನಗೆ ಅನಿಸ್ತು. ಬೇರೆಯವ್ರ ಜೊತೆ ಮಾತಾಡ್ತಿಲ್ಲ, ಬೆರೀತಿಲ್ಲ, ಆಮೇಲೆ ನಿಮ್ಮ ಸ್ಟ್ಯಾಂಡ್ ನೀವು ತಗೊಂತಿಲ್ಲ ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ಅನ್ನಿಸ್ತಾನೆ. ಲಾಸ್ಟ್ 3 ವೀಕಿಂದ ತುಂಬಾ ಡಲ್ ಆಗಿದ್ದೀರ ಅಂತ ನನಗೆ ಅನಿಸ್ತು. ಅಂದ್ರೆ ಮಾತಾಡೋ ರೇಟಲ್ಲಿ ಮಾತಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತು. ಇನ್ನು ಡಿಸಿಷನ್ ಮೇಕಿಂಗು ನಿಮ್ಮ ಅಭಿಪ್ರಾಯನ ಎಲ್ಲರ ಹತ್ರ ಹೇಳ್ಕೋಬೇಕು.